Hello guys, welcome back to our channel. So sorry for the delay in the update. ಸೊ ನನಗೆ ಸೆಮಿಸ್ಟರ್ ಎಕ್ಸಾಮ್ಸ್ ಇತ್ತು, ಸೊ ಅದಕ್ಕಾಗಿ ನಾನು ಇಂಥಷ್ಟು ಇಂಟ್ರಾಕ್ಟ್ ಆಗಿರಲಿಲ್ಲ ಈ ಲಾಸ್ಟ್ 2 ವೀಕ್ಸು. ಸೊ ಈ ವಿಡಿಯೋದಲ್ಲಿ ನಾವು ಪ್ರಾವಿಷನಲ್ ರಿಸಲ್ಟ್ ಆಗಿರ್ಬೋದು, ನನ್ನ ಪರ್ಸನಲ್ ರಿಸಲ್ಟ್ ಆಗಿರ್ಬೋದು, ಜಾಸ್ತಿ ಜನ ನನಗೆ ಕಾಮೆಂಟ್ ಬರ್ತಾಯಿದೆ. ಸೊ ಸೆಕೆಂಡ್ ರೌಂಡಲ್ಲಿ ನಾವು 2 ಚಾಯ್ಸು, ಲೈಕ್ ಚಾಯ್ಸ್ 2 ಹೊಡೆದು ನಾವು ಓಲ್ಡಲ್ಲಿ ಇಟ್ಕೊಂಡು ಸೀಟು, ಮತ್ತು ಫಸ್ಟ್ ರೌಂಡಲ್ಲಿ ಸೀಟು, ಮತ್ತು ನಾವು ಬೇಕಾದ್ರೆ ಅಡ್ಮಿಷನ್ ಆಗ್ಬೋದಾ, ಏನಾದರೂ ಚಾಯ್ಸ್ 3 ಲೈಕ್ ರೌಂಡ್ 3 ನಾವು ಕಾಲೇಜನ್ನ ಹೋಲ್ಡ್ ಮಾಡ್ಕೋಬೋದಂಥದ್ದು ಸೆವೆರಲ್ ಕಾಮೆಂಟ್ಸ್ ಅಂತ ಇತ್ತು. ಸೊ ಅದಕ್ಕೆಲ್ಲ ಒಂದೇ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸೊ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಫಸ್ಟ್ ಥಿಂಗ್ ಫಸ್ಟ್, ಇವತ್ತು ಏನು ಬಂದಿದೆ ನಿಮ್ಗೆ ಅಲಾಟ್ಮೆಂಟು. ಸೊ ಇದು ಪ್ರಾವಿಷನಲ್ ಅಲಾಟ್ಮೆಂಟು. ಸೊ ನಿಮಗೆ ಫಸ್ಟ್ ಒಂದು ರಿಯಲ್ ಅಲಾಟ್ಮೆಂಟು ಬೇಗ ಬರುತ್ತೆ. ಸೊ ಇದರಲ್ಲಿ ಇವತ್ತು ಏನು ಬಂದಿದ್ದು 99.9%, ಐ ಮೀನ್ 100% ಅನ್ಕೊಳ್ಳಿ. 100% ಫಸ್ಟ್ ರೌಂಡಲ್ಲಿ ರಿಯಲ್ ಅಲಾಟ್ಮೆಂಟ್ ಸೇಮ್ ಎಕ್ಸಾಕ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಚಾಯ್ಸ್ ಸೆಂಟ್ರ್ ಮತ್ತು ಫರ್ದರ್ ಪ್ರೊಸೀಜರ್ಗೆ ಚಾಯ್ಸ್ ಸೆಂಟ್ರಿಗೆ ಕೊಡ್ತಾರೆ. ಈ ಚಾಯ್ಸ್ ಸೆಂಟ್ರಲ್ಲಿ ನಿಮಗೆ ಮುಖ್ಯವಾಗಿ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ನೀವು ಫಾರ್ ಸಪೋಸ್ ಚಾಯ್ಸ್ 1 ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲಾಟ್ ಆಗಿರೋ ಕಾಲೇಜಿಗೆ ನೀವು ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು. ಲೈಕ್ ಫೀಸ್ ಪೇಮೆಂಟ್ ಮಾಡಿ ನೀವು ಡೈರೆಕ್ಟ್ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡ್ಬೋದು. ಫಾರ್ ಸಪೋಸ್ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ನಿಮ್ಗೆ 2 ಚಾಯ್ಸ್ ಇರುತ್ತೆ, ಚಾಯ್ಸ್ 2, ಚಾಯ್ಸ್ 3. ಈ ಚಾಯ್ಸ್ 2 ಏನು ಮಾಡುತ್ತೆ ಅಂದರೆ, ಲೈಕ್ ಫಾರ್ ಸಪೋಸ್ ನಿಮಗೆ ಈ ಕಾಲೇಜ್ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ. ಸೊ ಈ ಕಾಲೇಜನ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಲ್ಗೆ ಮತ್ತೆ ಬೇರೆ ಕಾಲೇಜ್ ಸಿಗುವ ಚಾನ್ಸ್ ಇರುತ್ತೆ. ಬೇರೆ ಕಾಲೇಜಿಗೆ ಸಿಕ್ಕಿದ್ರೆ ಹೋಗ್ತೀನಿ ಅಂತ ಇದ್ದರೆ ನೀವು ಸೆಕೆಂಡ್ ಚಾಯ್ಸ್ 2 ಕ್ಲಿಕ್ ಮಾಡಿ ಹೋಗ್ಬೋದು. ಚಾಯ್ಸ್ 3 ಏನಂತಂದರೆ, ನನಗೆ ಈ ಅಲಾಟ್ ಆಗಿರೋ ಕಾಲೇಜು ಬೇಡ, ನನಗೆ ಫ್ರೆಶ್ಶಾಗಿ ಸೆಕೆಂಡ್ ರೌಂಡ್ ಹೋಗ್ಬೋದಂದರೆ ನೀವು ಚಾಯ್ಸ್ 3 ಕ್ಲಿಕ್ ಮಾಡಿ ನಿಮಗೆ ಏನು ಅಲಾಟ್ ಆಗಿರೋ ಕಾಲೇಜ್ ಅದು ಡಿಲೀಟ್ ಆಗಿ ನೀವು ಫ್ರೆಶ್ಶಾಗಿ ಹೋಗ್ತೀರಾ. ನಿಮ್ಮ ಹತ್ರ ಏನು ಕಾಲೇಜ್ ಇರಲ್ಲ. ಅರ್ಥ ಆಯ್ತಾ? ಸೊ ನನ್ನ ಒಪಿನಿಯನ್ ಏನಂತಂದರೆ ಚಾಯ್ಸ್ 2 ಕ್ಲಿಕ್ ಮಾಡಿ ಹೋಗಿ. ಯಾಕಂತಂದರೆ ನಿಮಗೆ ಸೇಫರ್ ಸೈಡಾಗಿ ಒಂದು ಕಾಲೇಜನ್ನು ನಿಮ್ಮ ಕೈಯಲ್ಲಿರುತ್ತೆ, ಹೋಲ್ಡಲ್ಲಿರುತ್ತೆ ನಿಮ್ಮ ಹೆಸ್ರ ಮೇಲೆ. ಸೊ ಅದಕ್ಕಾಗಿ ಚಾಯ್ಸ್ 2 ಕ್ಲಿಕ್ ಮಾಡಿ ಹೋಗಿ ರೌಂಡ್ 2ಗೆ. ಆ್ಯಂಡ್ ಇನ್ನೂ ಕೆಲವೊಬ್ರು ಹೇಳ್ತಾರೆ, ನಾನು ರೌಂಡ್ 3ಗೆ ಹೋಗ್ತೀನಿ, ಅವಾಗ ಸೆಕೆಂಡ್ ರೌಂಡಲ್ಲಿ ಬಂದಿರೋ ಕ್ವಶನ್, ಲೈಕ್ ಸೆಕೆಂಡ್ ರೌಂಡಲ್ಲಿ ಬಂದಿರೋ ಕಾಲೇಜನ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದಂತ. ಸಿ, ನೀವು ಸೆಕೆಂಡ್ ರೌಂಡ್ ಹೋಗ್ತಿರಲ್ಲ, ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ತಿರಲ್ಲ. ಸೊ ಆಗ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನು ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ಸಿಕ್ಕಿದ ತಕ್ಷಣ ನಿಮಗೆ ಫಸ್ಟ್ ರೌಂಡಲ್ಲಿರೋ ಕಾಲೇಜು ಡಿಲೀಟ್ ಆಗುತ್ತೆ. ಎಷ್ಟೋ ಜನ ಲೈಕ್ ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಗುತ್ತೆ, ಸೊ ಅವಾಗ ಎರಡರಲ್ಲಿ ನಮ್ಮ ಇಷ್ಟ ಯಾವುದಾದ್ರೂ ಹೋಗ್ಬೋದಂತ. ಸೊ ಹಂಗೇನಿರಲ್ಲ. ನೀವು ಓನ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ತೀರಾ ಸೆಕೆಂಡ್ ರೌಂಡ್ಗೆ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೋ ಹೊಸ ಕಾಲೇಜ್ ಸಿಕ್ಕಿದ್ರೆ ಫಸ್ಟ್ ರೌಂಡಲ್ಲಿರೋ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನಿಮ್ಮ ಸೆಕೆಂಡ್ ರೌಂಡಲ್ಲಿ ಇರೋ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಬೇಕು. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೊಂದು ಕಾಲೇಜ್ ಸಿಗುತ್ತೆ, ನೀವು ಬೇಕಂತಂದರೆ ಅಡ್ಮಿಷನ್ ಆಗ್ಬೋದು, ಇಲ್ಲಾಂದರೆ ತರ್ಡ್ ರೌಂಡ್ ಹೋಗ್ಬೋದು. ಜಾಸ್ತಿ ಜನ ಅಡ್ಮಿಷನ್ ಆಗ್ತಾರೆ. ಈ ತರ್ಡ್ ರೌಂಡ್ ಹೋಗುವಾಗ ಮತ್ತೆ ನೀವು ಕಾಲೇಜ್ನ ಹೋಲ್ಡ್ ಮಾಡೋಂಗಿಲ್ಲ. ಡೈರೆಕ್ಟ್ ನೀವು ತರ್ಡ್ ರೌಂಡ್ಗೆ ಹೋದರೆ ನೀವು ಬೇಕಂದ್ರೆ ನಿಮಗೆ ಯಾವ್ದು ಬರ್ತೋ ಗೊತ್ತಿಲ್ಲ ಕಾಲೇಜು. ಸೊ ಅದಕ್ಕಾಗಿ ಸೆಕೆಂಡ್ ರೌಂಡ್ಗೆ ಹೋಗಿ. ಅರ್ಥ ಆಯ್ತಾ? ಸೆಕೆಂಡ್ ರೌಂಡಲ್ಲಿ ಮತ್ತೆ ನೀವು ಕಾಲೇಜ್ ಹೋಲ್ಡ್ ಮಾಡಿ ತರ್ಡ್ ರೌಂಡ್ ಹೋಗೋ ಚಾನ್ಸ್ ಇಲ್ಲ. ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡಿ ಹೋಗ್ಬೋದು ಅಷ್ಟೇ ಸೆಕೆಂಡ್ ರೌಂಡ್ಗೆ. ಸೆಕೆಂಡ್ ರೌಂಡ್ ಮತ್ತೆ ಇನ್ನೂ ಹೊಸ ಕಾಲೇಜ್ ಸಿಕ್ಕಿದ್ರೆ ಫಸ್ಟ್ ರೌಂಡಲ್ಲಿ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದೇ ಕಾಲೇಜ್ ಸಿಗುತ್ತೆ. ಸೊ ನನ್ನ ಚಾನಲ್ ಫಾಲೋ ಮಾಡ್ತಾ ಇರೋರಿಗೆ ಎಷ್ಟು 1 ಮಂತ್ 2 ಮಂತ್ಸಿಂದ ಹೇಳ್ತಿದ್ದೀನಿ. ಸೊ ಟಾಪ್ ಕಾಲೇಜ್ ಮೇಲೆ ಇಡಿ, ಬಾಟಮ್ ಕಾಲೇಜ್ ಕೆಳಗಡೆ ಇದೆ. ಸೊ ಇದೇ ಅಡ್ವಾಂಟೇಜ್ ಏನಂತಂದರೆ ಇದೆ. ಸೆಕೆಂಡ್ ರೌಂಡ್ ಯಾವ ಕಾಲೇಜ್ ಸಿಕ್ಕಿದೆಯೋ ಫಸ್ಟ್ ರೌಂಡ್ ಕಾಲೇಜ್ ಡಿಲೀಟ್ ಆಗುತ್ತೆ. ಹಂಗಂತಂದರೆ ಫಾರ್ ಸಪೋಸ್ ನೀವು 10 ಕಾಲೇಜ್ ಹಾಕಿರ್ತೀರ, 10 ಕಾಲೇಜ್ ಹೆಸರು ಟಾಪ್ 1, ಟಾಪ್ 2, ಟಾಪ್ 10 ಹಾಕಿರ್ತೀರ. ಟಾಪ್ 10 ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಟಾಪ್ 5 ಸಿಕ್ಕಿದ್ರೆ ನಿಮ್ಗೆ ಅಡ್ವಾಂಟೇಜ್ ಇದೆ, 5th ಕಾಲೇಜ್ ಸಿಕ್ಕಿದೆಯೇ. ಅದೇ ನೀವು ಬಾಟಮ್ ಕಾಲೇಜ್ ಮೇಲೆ ಆಗಿಬಿಟ್ರೆ, ಟಾಪ್ ಕಾಲೇಜ್ ಕೆಳಗಡೆ ಆಗಿಬಿಟ್ರೆ ಫಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿರುತ್ತೆ. ಅರ್ಥ ಆಯ್ತಾ? ಮತ್ತು ಅವರು ಅದು ನೀವು ಯಾವ ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ಮೇಲೆ ಇರೋವೇ ಅಲಾಟ್ ಮಾಡಿ ಟ್ರೈ ಮಾಡ್ತಾರೆ. ಯಾಕಂದರೆ ಅವು ಬೆಸ್ಟ್ ಕಾಲೇಜ್ ಅಂತ ಅವ್ರು ಅನ್ಕೊತಾರೆ. ಸೊ ಆಗ ನಿಮಗೆ ಲಾಸ್ ಆಗುತ್ತೆ. ಸೊ ಅದಕ್ಕಾಗಿ ಪ್ರಿಯಾರಿಟಿ ವೈಸ್ ಹಾಕಿರ್ತಾರೆ ಅನ್ಕೊತೀನಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆಯೋ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಆಗ್ಬೋದು. ಆ್ಯಂಡ್ ನಿಮ್ಮ ಫಸ್ಟ್ ರೌಂಡಲ್ಲಿ ಮತ್ತೆ ಕಾಲೇಜ್ ಅದು ಮತ್ತೆ ನೀವು ಅದಕ್ಕೆ ಅಡ್ಮಿಷನ್ ಆಗೋ ಚಾನ್ಸ್ ಇರಲ್ಲ. ಓಕೆನಾ? ಫಾರ್ ಸಪೋಸ್ ಸೆಕೆಂಡ್ ರೌಂಡ್ ಯಾವ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಅದೇ ಕಾಲೇಜಿಗೆ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಹೋಗ್ಬೋದು. ಸೊ ಇದು ಅಪ್ಡೇಟು. ಸೊ ನಿಮ್ಗೆ ಇನ್ನೂ ಏನೇನು ಮೈನರ್ ಡೌಟ್ಸ್ ಏನಿದ್ರೆ ಸೊ ಡೋಂಟ್ ಫೀಲ್ ಶೈ. ಸೊ ಕಾಮೆಂಟ್ ಬಾಕ್ಸ್ ಎಲ್ಲ ಫ್ರೀ ಇದೆ. ಸೊ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ನಿಮ್ಗೇನು ಪರ್ಸನಲ್ ಆಗಬೇಕಂತಂದರೆ ನೀವು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಲೈಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೇಕಂದ್ರೆ ಅಲ್ಲಿ ಮೆಸೇಜ್ ಮಾಡಿ ನಾನು ಪಕ್ಕಾ 100% ನಾನು ರಿಪ್ಲೈ ಮಾಡ್ತೀನಿ. ಸೊ ಇದು ವಿಡಿಯೋ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮಗೆ ಕೋಡಿಂಗ್ ಆಗಿರ್ಬೋದು, ಇಂಟರ್ನ್ಶಿಪ್ಪು, ಅದು ಪ್ಲೇಸ್ಮೆಂಟ್ಸ್ ಫುಲ್ಲು ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ನಿಮಗೆ ಇಂಜಿನಿಯರಿಂಗಲ್ಲಿ ಏನೇನು ಬೇಕು ಎಲ್ಲ ಈ ಚಾನಲಲ್ಲಿ ಇರುತ್ತೆ. ಸೊ ಅದಕ್ಕೆ ಈ ಚಾನಲ್ ಮಿಸ್ ಮಾಡ್ಕೋಬೇಡಿ.